ಸ್ನೇಹಿತರೆ, ನಾವು ಈ ದಿನ ಲೇಪಾಕ್ಷಿ ಅವರ ಒಂದು ಅಡಿಕೆ ತೋಟದಲ್ಲಿ ಅವರು ಯಾವ ರೀತಿಯಾಗಿ ಕೃಷಿ ಮಾಡಿದ್ದಾರೆ. ಇವರು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ರು ಸಮೇತ ಕೃಷಿಯ ಬಗ್ಗೆ ಬಹಳ ಕಾಳಜಿ ಉಳ್ಳಂಥವ್ರು. ಹಾಗಾಗಿ ಇವರು ಬಿಡುವು ಸಿಕ್ಕಾಗಲೆಲ್ಲ ಸಮೇತ ಹೊಲಕ್ಕೆ ಬಂದು ಈ ಹೊಲದಲ್ಲಿರ್ತಕ್ಕಂತಹ ಈ ಗಿಡಗಳನ್ನು ಸಸಿಗಳನ್ನು ಬೆಳೆಸೋದ್ರಲ್ಲಿ ಬಹಳ ಉತ್ಸಾಹಿಗಳಾಗಿದ್ದಾರೆ. ಇವರು ಕೃಷಿ ಮಾಡಲಿಕ್ಕೆ ಅಂತಾನೆ ಪಾಪ ತಮ್ಮ ಸಮಯವನ್ನು ಮೀಸಲಿಡ್ತಾ ಇದ್ದಾರೆ. ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಈ ತೋಟದಲ್ಲಿ ಎಷ್ಟು ಚೆನ್ನಾಗಿ ಅವರು ಅಡಿಕೆಯನ್ನು ಬೆಳೆಸಿದ್ದಾರೆ ಅಂತೇಳಿ. ಇವರು ಈ ಅಡಿಕೆ ಗಿಡಗಳನ್ನೆಲ್ಲ ಸಮೇತ ಬೇರೆ ಕಡೆಯಿಂದ ಒಳ್ಳೆಯ ತಳಿಗಳನ್ನು ತಂದು ಇಲ್ಲಿ ಅವ್ರ ತೋಟದಲ್ಲಿ ನೆಟ್ಟು ಅವುಗಳು ಈಗ ಆಲ್ರೆಡಿ ಒಂದು 4 ವರ್ಷ ಆಗಿದೆ. ಆಮೇಲೆ ಸರ್, ಈ ಸಸಿಗಳನ್ನೆಲ್ಲ ನೀವು ಎಲ್ಲಿಂದ ತಂದ್ರಿ? ಸರ್, ನಾವು ತವಂದಿ ಅಂತ ಇದೆ ಸರ್, ಇಲ್ಲೇ ತವಂದಿಯಿಂದ ತಂದಿದ್ವಿ. ಓಕೆ ಸರ್, ಓಕೆ, ಒಳ್ಳೆ ತಳಿ ಸರ್. ಅಲ್ಲೆಲ್ಲ ಅತಿ ಹೆಚ್ಚು ಅಡಿಕೆ ಬೆಳಿತಿದ್ವು ಅಂತೇಳಿ ನಾವು ಅಲ್ಲಿನ ಇವನ್ನ ಬೀಜ ತಂದು ನಾವೇ ಅವನ್ನ ಒಳ್ಳೆ ಸಸಿ ಮಾಡಿದಿರ ಅನ್ಸುತ್ತೆ, ಮಾಡಿ ನೆಟ್ಟಿದ್ದೀವಿ ಸರ್. ಓಕೆ ಸರ್, ಓಕೆ ಓಕೆ. ಇಲ್ಲಿ ಒಂದ್ ಗಿಡಕ್ಕೂ ಇನ್ನೊಂದ್ ಗಿಡಕ್ಕೂ ಎಷ್ಟು ಅಡಿ ಜಾಗ ಬಿಟ್ಟಿದ್ದೀರಾ ಸರ್? ಸರ್, ಸುಮಾರು 9 ಅಡಿ ಇದೆ ಸರ್. 9 ಅಡಿ ಇದ್ರೆ ಟ್ಯಾಕ್ಟ್ರಿಗಳೆಲ್ಲ ಚೆನ್ನಾಗಿ ಬೇಸಾಯ ಹೊಡಿಲಿಕ್ಕೆ ಫ್ರೀಯಾಗಿ ಆಗಿರ್ತದೆ ಸರ್. ಹೌದೌದು ಸರ್. ಅದೇ ಈ ಟ್ಯಾಕ್ಟ್ರಿ ಮಣ್ಣು ಹೊಡಿಸಿದಾಗ ಅವೆಲ್ಲ ಒಳಗಡೆ ಬರಕ್ಕೂ ಮಡಕೆ ಹೊಡಿಲಿಕ್ಕೆ ಗೊಬ್ಬರ ಅವೆಲ್ಲ ದೂರದಿಂದ ತಂದಾಕ್ತಕ್ಕೆಲ್ಲ ಸ್ವಲ್ಪ ಅತಿ ಹೆಚ್ಚು ವ್ಯರ್ಥ ಆಗ್ತದೆ ಸರ್. ಅದೇ ಕೂಲರ್ನೆಲ್ಲ ಕರೆಸ್ಬೇಕು, ಒತ್ತಾಯಿಸ್ಬೇಕು. ಹೌದು, ಬೇರೆ ಕಡೆ ಹಾಕ್ಸಿದ್ರೆ ನಿಮಗೆ ಸ್ವಲ್ಪ ಫ್ರೀ ಜಾಗ ಇದ್ರೆ ಟ್ಯಾಕ್ಟ್ರಿ ಸರಾಗವಾಗಿ ನೋಡಿಲಿಕ್ಕೆ ಗೊಬ್ಬರ ಹಾಕ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹೌದೌದು, ಇಳುವರಿನ ಜಾಸ್ತಿ ಕೊಡುತ್ತೆ ಅಂತ ಕಾಣಿಸುತ್ತೆ. ಗ್ಯಾಪ್ ಇದ್ದಂಗೆಲ್ಲ ಸ್ವಲ್ಪ ಅತಿ ಹೆಚ್ಚು ಇಳುವರಿ ಬರುತ್ತೆ ಅಂತ ಹೇಳ್ತಾರೆ ಸರ್. ಸರ್, ಇದಕ್ಕೆಲ್ಲ ಈಗ ಡ್ರಿಪ್ಪಿಗೆಲ್ಲ ಎಷ್ಟು ಖರ್ಚಾಗಿರ್ಬೋದು ಸರ್ ಅಂದಾಜು? ಸರ್, ಸುಮಾರು ಅಂದ್ರೆ ಒಂದು 80,000 to 90,000 ಖರ್ಚಾಗಿದೆ ಸರ್. ಎಲ್ಲ ಇದಕ್ಕೂ ಪ್ರತಿಯೊಂದು ಗಿಡಕ್ಕೂ ಎಲ್ಲ ಡ್ರಿಪ್ ಮಾಡಿದ್ರ? ಹೌದೌದು. ನೀರು ವೇಸ್ಟ್ ಆಗಲ್ಲ ಸರ್. ಹೌದೌದು, ನೀರು ಕರೆಕ್ಟ್ ಬುಡಕ್ ಹೋಗೋದ್ರಿಂದ ಸ್ವಲ್ಪ ನೀರ್ ಸೇವನೆ ಆಗ್ತೈತೆ. ಈಗ ಬೇಸಿಗೆ ಬೇರೆ ಹತ್ರ ಬಂತು, ನೀರ್ ಬೇರೆ ಕಡಿಮೆ ಆಗ್ತದೆ. ಹಾಗಾಗಿ ಈ ಡ್ರಿಪ್ ಇತ್ತಂದ್ರೆ ನೀರು ಚೆನ್ನಾಗಿ ಉಳಿತಾಯ ಆಗ್ತದೆ. ನೋಡ್ರಿ ಸ್ನೇಹಿತರೆ, ಲೇಪಾಕ್ಷಿ ಅವರಿಗೆ ನೀರಿನ ಬಗ್ಗೆನೂ ಸಮೇತ ಕಾಳಜಿ ಇದೆ. ಇತ್ತೀಚಿನ ದಿನಗಳಲ್ಲಿ ನೀರು ಸಿಗ್ತಾ ಇಲ್ಲ. ಆ ನೀರನ್ನು ಮಿತವ್ಯಯ ಬಳಕೆ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕಾಗಿನೇ ಅವರು ಡ್ರಿಪ್ ಇರಿಗೇಷನ್ ಅನ್ನು ಮಾಡಿಸಿದ್ದಾರೆ. ಆಮೇಲೆ ಅಡಿಕೆ ಗಿಡಗಳೆಲ್ಲ ಭಾಳ ಸೊಂಪಾಗಿ ಬೆಳೆದಿದ್ದಾವೆ. ಸರ್, ಇವಕ್ಕೆಲ್ಲ ಈ ಸುಣ್ಣ ಬೆಳೆದಿದ್ದೀರಲ್ಲ, ಏನು ಸರ್ ಕಾರಣ? ಸರ್, ಇದು ಬಿಸಿಲಿಗೆ ಸ್ವಲ್ಪ ಇವು ಎಲ್ಲ ಬುಡ ಬಾಡ್ತಾ ಹೋಗ್ತದೆ ಸರ್. ಆ ಬುಡ ಬಾಡ್ದಾಗ ಏನಾಗ್ತದೆ ಅಂದ್ರೆ ಸ್ವಲ್ಪ ಗಿಡ ಟೊಳ್ಳು ಬರ್ತದೆ. ಆ ಟೊಳ್ಳು ಬಂದಾಗ ಈ ಕೆಲವೊಂದು ಹುಳಗಳು ಎಲ್ಲ ಗಿಡ ಕೊರಿತವೆ ಸರ್. ಆ ಗಿಡ ಕೊರದ್ರಿಂದ ಅವೆಲ್ಲ ಹೋಗಿ ಗಿಡ ಹಾಳಾಗ್ತದೆ. ಹಂಗಾಗಿ ಆ ರೀತಿ ಆಗ್ಬಾರ್ದು ಅಂತೇಳಿ ಅವಾಗ ಸುಣ್ಣ ಹೊಡಿತಿರ್ತೀವಿ ಸರ್. ಈ ಒಂದೊಂದು ಉದುರಿದಾಗನು ನಾವು ಸುಣ್ಣ ಹೊಡಿತೀವಿ ಸರ್. ನೋಡಿ ಸ್ನೇಹಿತರೆ, ಇದು ಇಲ್ಲಿ ನಾವು ಅಡಿಕೆ ಗಿಡಗಳನ್ನೆಲ್ಲ ಯಾವ ರೀತಿ ಪೋಷಣೆ ಮಾಡಬೇಕು ಅನ್ನೋದನ್ನ ಇವರು ಎಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ. ಬಹಳ ಅಧ್ಯಯನ ಮಾಡಿ ಅಡಿಕೆ ಗಿಡ ಹಾಕಿದ್ದಾರೆ. ಅವರು ಕಾಲಕ್ಕೆ ಸರಿಯಾಗಿ ಸುಣ್ಣವನ್ನೆಲ್ಲ ಬಳಿತಾ ಇದ್ದಾರೆ ಗಿಡಕ್ಕೆ, ಇಲ್ಲಾಂದ್ರೆ ಟೊಳ್ಳಾಗಿ ಹುಳ ಬೀಳ್ತವೆ ಅನ್ನೋ ಉದ್ದೇಶಕ್ಕಾಗಿ. ಸರ್, ಅಂದಾಜು ಒಂದು ಎಷ್ಟು ಗಿಡ ಹಾಕಿದ್ರೆ ಸರ್ ನೀವು? ಸರ್, ಸುಮಾರು 1,000 ಇದಾವೆ ಸರ್. ಹೌದಾ? 1,000 ಅಡಿಕೆ ಗಿಡ ಇದಾವೆ. ಸರ್, ಈಗಾಗಲೇ 4ನೇ ವರ್ಷ ಸರ್. 3 ತುಂಬಿ 4ನೇ ವರ್ಷ ಇದೆ. ಮುಂದಿನ ವರ್ಷ ಇಳುವರಿ ಬರ್ಬೋದು ಸರ್. 5 ವರ್ಷಕ್ಕೆ ಬರ್ತಾವಂತಾರೆ. ಮುಂದಿನ ವರ್ಷ ಬರ್ಬೋದು ಸರ್. ಅದೇ ಸರ್, ಅದೇ ಒಳ್ಳೆ ಗಿಡ ಸಸಿ ತಂದಿದ್ರೆ 5 ವರ್ಷಕ್ಕೆ ಬರ್ತಾವೆ ಸರ್. ಗೊಬ್ಬರ ಎಲ್ಲ ಎಷ್ಟು ತಿಂಗಳಿಗೆ ಒಂದ್ಸರಿ ಹಾಕ್ತೀರಾ ಸರ್? ಸರ್, ನಾವು ಸುಮಾರು ಒಂದು 6 ತಿಂಗಳಿಗೆ ಒಂದ್ಸಲ ಗೊಬ್ಬರ ಹಾಕ್ತಿವಿ ಸರ್. ಚೆನ್ನಾಗಿ ಗಿಡ ಬೆಳಿಲಿ ಅಂತೇಳಿ 6 ತಿಂಗಳಿಗೆ ಒಂದ್ಸಲ ಹಾಕಿದೀವಿ. ಲಾಸ್ಟ್ ವರ್ಷ ಹಾಕಿದ್ವಿ, ಮತ್ತೆ ಇವಾಗ ಹಾಕ್ಬೇಕು ಸರ್. ಈಗ ಹಾಕ್ಬೇಕು ಸರ್. ಹೌದು. ಯಾವ ತರದ ಗೊಬ್ಬರಗಳನ್ನ ನೀವು ಆಯ್ಕೆ ಮಾಡ್ಕೊಂತೀರಿ ಸರ್? ನಾವು ಈ ಕುರಿ ಗೊಬ್ಬರ ಹಾಕ್ತಿವಿ ಸರ್, ಚೆನ್ನಾಗಿ ಬರ್ತತೆ ಅಂತೇಳಿ ಕುರಿ ಗೊಬ್ಬರ ಹಾಕಿದೀವಿ. ನೆಕ್ಸ್ಟ್ ದನಿನ ಗೊಬ್ಬರ ಏನನ್ನ ಹಾಕ್ಬೇಕು. ಅಡಿಕೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ ಸರ್. ಇದ್ರ ನಡುವೆ ಬಾಳೆ ಏನಾದ್ರು ಹಾಕ್ಸಿದ್ರ ಸರ್? ಸರ್, ಬಾಳೆ ಹಾಕ್ಸಿದ್ವಿ. ಈ ವರ್ಷ ತೆಗ್ದಿವಿ ಸರ್. ಈ ವರ್ಷ ಗಿಡ ಸ್ವಲ್ಪ ಚಿಕ್ಕವಿದ್ದು, ಹಂಗಾಗಿ ಬಾಳೆ ಎಲ್ಲ ಬೆಳಕಂದ್ವಿ. ಚೆನ್ನಾಗಿ ಅವೆಲ್ಲ ಬಾಳೆ ಎಲ್ಲ ಚೆನ್ನಾಗ್ ಬಂತು ಸರ್. ಇವಾಗ ಸ್ವಲ್ಪ ಉದ್ದಾಗಿರೋದ್ರಿಂದ ಇವೆಲ್ಲ ಸ್ವಲ್ಪ ಅಡ್ಡಿ ಆಗ್ತಾವ ಬಾಳೆ ಅಂತೇಳಿ ಬಾಳೆ ತೆಗ್ದಿದ್ವಿ ಸರ್. ಓಕೆ ಸರ್.
ಓಕೆ ಸರ್. ಅಡಿಕೆ ಬೆಳೆಗಾರರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಡಿಕೆ ಬೆಳೆ ಅದೇ ಒಳ್ಳೆ ತಳಿ ತಂದ್ಬಿಟ್ಟು ಹಾಂ ಚೆನ್ನಾಗಿ ಬೆಳೆಸಿ ಇದ್ ಮಾಡಿದ್ರೆ ತುಂಬಾ ಲಾಭ ಇದೆ. ಹಾಂ ಸರ್. ಹಾಗಾಗಿ ನೀವು ಆದಷ್ಟು ಅಡಿಕೆ ಬೆಳೆಯಕ್ಕೆ ಇದ್ ಮಾಡ್ರಿ. ಹಾಂ ಡ್ರಿಪ್ ಇರಿಗೇಷನ್ ಮಾಡಿಸ್ರಿ. ಹಾಂ ನೀರ್ನ ವೇಸ್ಟ್ ಮಾಡಬಾರ್ದು. ಹೌದು. ಆಯಾ ಗಿಡಕ್ಕೆ ತಕ್ಕಂತೆ ಚೆನ್ನಾಗಿ ಡ್ರಿಪ್ ಇದ್ ಮಾಡಿಸಿದ್ರೆ ಹಾಂ ನೀರು ಉಳಿತಾಯನೂ ಆಗ್ತತೆ. ಹಾಂ ಅಡಿಕೆ ಬೆಳೆದು ಒಳ್ಳೆ ಲಾಭ ತಗೋಬಹುದು. ಹಾಂ ಸರ್. ನಮ್ಮ ಸ್ನೇಹಿತರೆಲ್ಲ ಚೆನ್ನಾಗಿ ಬೆಳೆದು ಅಡಿಕೆ ಲಾಭ ಪಡೆದಿದ್ದಾರೆ. ಹಾಂ ಸರ್. ನಾವು ಈಗ ಹಾಕಿದೀವಿ. ಹಾಂ ಮುಂದಿನ ವರ್ಷ ಅಡಿಕೆ ಬರ್ಬೋದು ಅಂದ್ಕೊಂಡಿವಿ. ಹಾಂ ಹಾಂ ನಮಗೂ ಲಾಭ ಬರ್ಬೋದು ಅಂತ ನಾವು ನಿರೀಕ್ಷೆಯಲ್ಲಿದ್ದೀವಿ ಸರ್. ಓಕೆ ಓಕೆ ಸರ್. ಇಲ್ಲೇ ಒಂದು ಫಾರ್ಮ್ ಹೌಸ್ ಥರ ಮಾಡ್ಕೊಂಡಿದ್ದೀರಲ್ಲ ಸರ್? ಹ್ಞೂ ಸರ್, ಇಲ್ಲೇ ಮಾಡ್ಕೊಂಡಿದೀವಿ. ಹಾಂ ನಾವು ಇದರಲ್ಲೇ ಇರ್ತೀವಿ ಸರ್. ಹಾಂ ಸರ್. ಇಲ್ಲೇ ಇದ್ದು ಬೆಳಗ್ಗೆ ಎದ್ದು ಇದನ್ನೆಲ್ಲ ನೋಡ್ಕೊಳ್ಳಿಕ್ಕೆ. ಆಮೇಲೆ ನಾವು 10 ಗಂಟೆ 9:30 ಹಂಗೆ ಡ್ಯೂಟಿಗೆ ಹೋಗ್ಬಿಡ್ತೀವಿ ಸರ್. ಹಾಂ 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 ಡ್ಯೂಟಿಗೆ ಹೋಗಿ ಬಂದ್ಬಿಟ್ಟು ಹಾಂ ಮತ್ತೆ ಸಂಜೆ ಬಂದು ಮತ್ತೆ ನೀರ್ ಬಿಡೋದು, ಕೃಷಿ ಕೆಲಸಗಳನ್ನ ಕಳೆ ತೆಗೆಯೋದು. ನೋಡ್ಕೊಳ್ತೀರಾ? ಹ್ಞೂ ಸರ್, ಕೃಷಿ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಓಕೆ ಸರ್. ಓಕೆ ಓಕೆ ಓಕೆ. ನೋಡಿ ಸ್ನೇಹಿತರೆ, ಲೇಪಾಕ್ಷಿ ಅವರು ಪಾಪ ಇಲ್ಲೇ ಅವ್ರಿಗೆ ಕೃಷಿ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂದರೆ ಅವರು ಪಾಪ ಇಲ್ಲೇ ಒಂದು ಮನೆ ಥರ ಮಾಡಿಕೊಂಡು ಇಲ್ಲೇ ವಾಸ ಮಾಡ್ತಾ ಇದ್ದಾರೆ. ಡ್ಯೂಟಿ ಮುಗಿಸ್ಕೊಂಡು ಬಂದು ಇಲ್ಲೇ ಇದ್ದು ಫಾರ್ಮ್ ಹೌಸ್ ಎಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದೀರಾ ಸರ್? ಇಲ್ಲಿ ವಾಸ ಇರ್ತೀವಿ ಸರ್. ಹಾಂ ಇಲ್ಲಿ ಸ್ವಲ್ಪ ಶೆಡ್ ತರ ಮಾಡ್ಕೊಂಡಿದ್ವಿ. ಹಾಂ ಹಾಂ ತೆಂಗಿನ ಗಿಡಗಳು ಬೇರೆ ಇದೆ ಸರ್. ಹಾಂ ತೆಂಗಿನಕಾಯಿನ ಎಲ್ಲ ಹಾಕ್ತಿವಿ. ಹಾಂ ಇಲ್ಲೇ ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹಾಕಿ ಬೇರೆ ಕೃಷಿ ಇವನ್ನೆಲ್ಲ ಇಟ್ಟಿವಿ ಸರ್. ಹಾಂ, ಕೃಷಿ ಉಪಕರಣಗಳನ್ನೆಲ್ಲ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ಒಂದು ಫಾರ್ಮ್ ಹೌಸ್ ಥರ ಮಾಡಿದ್ದೀರಾ ಸರ್? ತುಂಬ ಚೆನ್ನಾಗಿದೆ ಸರ್. ತುಂಬ ಒಳ್ಳೆ ಕೃಷಿಕರಾಗಿ ಹೊರಹೊಮ್ತಾ ಇದ್ದೀರಾ. ತೆಂಗು ಸಮೇತ ಇದೆಯಲ್ಲ ಸರ್? ಹೌದೌದು, ಇದೆ ಸರ್. ತೆಂಗು ಭಾಳ ಸಣ್ಣ ಗಿಡ ಆದ್ರೂ ತುಂಬ ಒಳ್ಳೆ ಕಾಯಿಗಳು ಬಿಟ್ಟಿದೆ ಸರ್. ಹೌದು ಸರ್, ಚೆನ್ನಾಗಿ ಬಿಟ್ಟಿದೆ. ಹಾಂ, ಇದಕ್ಕೆ ಒಳ್ಳೆ ನೀರು ಗೊಬ್ಬರ ಎಲ್ಲ ಹಾಕಿ ಬೆಳೆಸಿವಿ ಸರ್. ಹಾಂ, ತೆಂಗಿನ ಗಿಡ ಎಲ್ಲ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಹಾಂ ಇದು ನೋಡಿ ಹೆಚ್ಚು ಕಮ್ಮಿ ನನಗೆಲ್ಲ ಕೈಗೆಲ್ಲ ಸಿಗ್ತದೆ. ಹಾಂ ಈ ಎಳ್ನೀರು ಕೈಗೆ ಸಿಗುತ್ತೆ ಸರ್. ಹಾಂ, ಫೈನ್ ಸರ್, ಫೈನ್. ಇದು ಅತಿ ಬೇಗನೆ ಬಿಟ್ಟಿದೆ ಅನ್ಬೋದು ಸರ್ ತೆಂಗಿನ ಗಿಡ. ಓಕೆ ಸರ್, ಓಕೆ ಓಕೆ. ಇದುವರೆಗೂ ನಮ್ಮ ಜೊತೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್.